ಹಾಯ್ ಫ್ರೆಂಡ್ಸ್, ಲೈಫ್ ಸ್ಟೈಲ್ ದೀಪು ಸೂರಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಸುಮಾರು ನಾನು 1 ತಿಂಗಳಿಂದ ಸ್ಕೂಲನ್ನು ಹುಡುಕ್ತಾ ಇದ್ದೆ. ಯಾವ ಸ್ಕೂಲ್ಗೆ ಮಕ್ಕಳನ್ನ ಅಡ್ಮಿಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಬೆಸ್ಟ್ ಸ್ಕೂಲ್ ಯಾವುದು ಅಂದ್ಬಿಟ್ಟು ನಾನು 1 ತಿಂಗಳಿಂದ ಕರೆಕ್ಟಾಗಿ ಸ್ಕೂಲನ್ನು ಹುಡುಕ್ತಾ ಇದ್ದೆ. ಸೊ ಒಂದು ಸ್ಕೂಲ್ ಆಲ್ಮೋಸ್ಟ್ ನನಗೆ ತುಂಬ ಇಷ್ಟ ಆಗಿತ್ತು. ಒಂದು 3-4 ಸ್ಕೂಲ್ ಓಕೆ ಓಕೆ ಅನ್ನೋ ರೇಂಜಲ್ಲಿ ಇಷ್ಟ ಆಗಿತ್ತು. ಓಕೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು. ಸೊ ನಾನೇನು ಅಂದ್ಕೊಂಡಿದ್ದೆ, ICSE ಕ್ಲಾಸ್ಗೆ ಹಾಕಬೇಕು ಮಕ್ಕಳಿಗೆ, ಅಂದರೆ ಆ ಸಿಲ್ಬರ್ಸ್ಗೆ ಹಾಕಿದ್ರೆ ಚೆನ್ನಾಗಿ ಓದ್ತಾರೆ, ಹಾಗೆ ಮುಂದೆ ಅವ್ರ ಫ್ಯೂಚರ್ಗೂ ಕೂಡ ಒಳ್ಳೆಯದಾಗುತ್ತೆ. ಹಾಗಾಗಿ ICSE ಸಿಲ್ಬರ್ಸ್ಗೆ ಹಾಕಬೇಕು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಬಟ್ ಆದರೆ ಏನಾಯಿತು ಅಂತ ಅಂದರೆ, ICSE ಸಿಲ್ಬಸ್ಗೆ ಇವಾಗ ಹಾಕ್ಬಿಟ್ರು ಮಕ್ಳಿಗೆ ಇನ್ ಫ್ಯೂಚರ್ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಅಂದರೆ ಇವಾಗ ಓದಿರೋದು ಮಕ್ಕಳು ಸ್ಟೇಟಿಂದ ಮತ್ತೆ ಇವಾಗ ICSE ಸಿಲ್ಬಸ್ಗೆ ಹಾಕ್ಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಓದೋದಕ್ಕೆ. ಹಾಗಾಗಿ ಸ್ಟೇಟ್ಗೆ ಹೋಗಿ, ಸ್ಟೇಟ್ ಮೀನ್ಸ್ CBSE ಇದೆಲ್ಲ ಕಂಬೈಂಡ್ ಆಗಿ ಅವರು ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ತುಂಬ ಒಂದಷ್ಟು ಜನನ ಕ್ಲಾರಿಟಿ ತಗೊಂಡೆ, ಯಾವುದು ಬೆಟರು, ಯಾವುದು ಚೆನ್ನಾಗಿರುತ್ತೆ, ಮಕ್ಕಳಿಗೆ ಓದಬೇಕಾದ್ರೆ ತುಂಬ ಕಷ್ಟ ಆಗುತ್ತಾ ಹೇಗೆ, ಏಕೆಂದರೆ ಚಿಕ್ಕ ಮಕ್ಕಳಲ್ವಾ. ಸೊ ಮುಂದೆ ಅವ್ರಿಗೆ ಹೋಗ್ತಾ 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 ಜಾಸ್ತಿನೇ ಆಗುತ್ತೆ, ಕಮ್ಮಿ ಅಂತೂ ಆಗಲ್ಲ, ಜಾಸ್ತಿನೇ ಆಗುತ್ತೆ ಸಬ್ಜೆಕ್ಟ್ಗಳೆಲ್ಲ. ಹಾಗಾಗಿ ಅವ್ರಿಗೆ ಓದೋದಕ್ಕಾಗುತ್ತಾ ಇಲ್ವಾ ಅಂದ್ಬಿಟ್ಟು ಒಂದಷ್ಟು ಸೇರಿಸಿರ್ತಾರಲ್ವ ಪೇರೆಂಟ್ಸು, ಮಕ್ಕಳನ್ನೆಲ್ಲ ಸೇರಿಸಿರ್ತಾರಲ್ವ, ಅವ್ರ ಹತ್ರ ಎಲ್ಲ ಕ್ಲಾರಿಟಿ ತಗೊಂಡೆ, ನನ್ನ ಫ್ರೆಂಡ್ಸ್ ಹತ್ರ ಕ್ಲಾರಿಟಿ ತಗೊಂಡೆ. ಓಕೆ, ನೀನು ಸ್ಟೇಟ್ಗೆ ಹಾಕಿದರೆ ಸ್ಟೇಟ್ಗೆ ಸೇರಿಸು, ICSE ಸಿಲ್ಬಸ್ಗೆ ಬೇಡ. ಯಾಕೆಂದರೆ ಮುಂದೆ ಅವ್ರಿಗೆ ಹೋಗ್ತಾ 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 ಏನಾಗುತ್ತೆ ಅಂದರೆ ಡಿಫಿಕಲ್ಟ್ ಆಗಿಬಿಡುತ್ತೆ. ಆವಾಗ ಅವರು ಯಾವುದೇ ಕಾರಣಕ್ಕೂ ಓದೋದಕ್ಕೆ ಅಂದರೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಸು ಮತ್ತು ಒಂದಷ್ಟು ಜನ ಗೊತ್ತಿರೋರು ಕೂಡ ಹೇಳಿದ್ರು. ಹಾಗೆ ಸ್ಕೂಲಲ್ಲೂ ಕೂಡ ವಿಚಾರಿಸಿದ್ದಕ್ಕೆ ಅವರು ಯಾವ ಸಬ್ಜೆಕ್ಟಲ್ಲಿ ಡಲ್ಲಲ್ಲಿ ಇದ್ದಾರೋ ಆ ಸಬ್ಜೆಕ್ಟಲ್ಲಿ ನಾವು ರಿಕವರ್ ಮಾಡ್ಕೊಂಡು ಬರ್ತೀವಿ ಅಂತಲೂ ಕೂಡ ಸ್ಕೂಲಲ್ಲಿ ಕೂಡ ಹೇಳ್ತಾ ಇದ್ರು. ಬಟ್ ಆದರೂ ಎಲ್ಲ ಬಂದು ಒಂಥರ ತಲೆಯಲ್ಲಿ ತುಂಬ್ಕೊಂಬಿಟ್ಟಿತ್ತು. ಅಯ್ಯೋ ಏನಪ್ಪ ಮಾಡೋದು, ಇವಾಗ ಯಾವ ಕ್ಲಾಸ್ಗಪ್ಪ ಸೇರಿಸೋದು, ಹೇಗಪ್ಪ ಸೇರಿಸೋದು, ICSE ಸಿಲ್ಬಸ್ಗೆ ಹಾಕೋದ ಇಲ್ಲ ಸ್ಟೇಟ್ ಸಿಲ್ಬಸ್ಗೆ ಹಾಕೋದ, ಏನು ಮಾಡೋದು, ನಂಗೊಂದು ಕೂಡ ಅರ್ಥನೇ ಆಗ್ತಾ ಇರಲಿಲ್ಲ. ಯೋಚನೆ ಮಾಡಿ 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 ಸಾಕಾಗೋಯ್ತು. 1 ತಿಂಗಳಿಂದ ಕರೆಕ್ಟಾಗಿ ನಿದ್ದೆನೇ ಮಾಡಿಲ್ಲ ಫ್ರೆಂಡ್ಸ್. ನೋಡಿ ಕಣ್ಣೆಲ್ಲ ಯಾವ ಥರ ಆಗಿದೆ ಅಂತ. ನಿದ್ದೆನೇ ಮಾಡಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಅಷ್ಟು ತಲೆ ಕೆಡಿಸ್ಕೊಂಡಿದ್ದೆ ಮಕ್ಕಳ ಬಗ್ಗೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಮಕ್ಕಳ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದೆ. ಯಾಕೆಂದರೆ ಮುಂಚೆ ಓದ್ತಾ ಇದ್ದಿದ್ದು ಸ್ಕೂಲಲ್ಲಿ ಅವ್ರಿಗೆ ಇಂಗ್ಲೀಷ್ ಮೀಡಿಯಮ್ ಅಂತ ನಾವು ಜಾಯಿನ್ ಮಾಡಿದ್ದು. ಬಟ್ ಆದರೆ ಯಾವುದೇ ರೀತಿ ಅವ್ರಿಗೆ ಇಂಗ್ಲೀಷ್ ಅನ್ನೋದು ಬರ್ತಾ ಇರಲಿಲ್ಲ. ಬಿಕಾಸ್ ನಮಗೆ ಸ್ವಲ್ಪ ಸ್ವಲ್ಪ ಮ್ಯಾನೇಜಬಲ್ ಮಾಡ್ತೀವಿ ಅಷ್ಟೇ. ಸೊ ಮಕ್ಕಳಿಗೆ ಸ್ವಲ್ಪ ಫ್ಲೂಯೆಂಟಾಗಿ ಇಂಗ್ಲೀಷ್ ಬರಬೇಕು ಅಂತಂದರೆ ಸ್ಕೂಲ್ ಚೇಂಜಸ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ನಾನು ಈ ವರ್ಷ ನೋಡೋಣ, ಮುಂದಿನ ವರ್ಷ ನೋಡೋಣ ಅಂತ ನೋಡ್ಕೊಂಡು ಹೋದೆ. ಬಟ್ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಅನ್ನೋದು ಕಾಣಿಸ್ಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ ಅಂತ ಅಂದರೆ, ಎಲ್ಲ ಸ್ಕೂಲ್ ಚೇಂಜಸ್ ಮಾಡಲೇಬೇಕು ಈ ಸಲ, ಮಕ್ಕಳಿಗೆ ಮುಂದೆ ಫ್ಯೂಚರ್ ಪ್ರಾಬ್ಲಮ್ ಆಗಬಾರ್ದು. ಯಾಕೆ ಅಂತ ಅಂದರೆ ಇವಾಗ ಪ್ರೆಸೆಂಟ್ ಎಲ್ಲೇ ಹೋದ್ರೂ ಒಂದು ಇಂಟರ್ವ್ಯೂಗಾಗಲಿ, ಒಂದು ಏನೇ ಒಂದು ಮಾತಾಡ್ತೀವಿ ಅಂತ ಅಂದ್ರೂ ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಂಗ್ಲೀಷು ಕಂಪಲ್ಸರಿ, ಅದು ನಾಲೆಡ್ಜು. ಹಂಗಂದರೆ ಅಟ್ಲೀಸ್ಟ್ ಅವ್ರಿಗೆ ಮಾತಾಡೋದಕ್ಕಾದರೂ ಬರಬೇಕು. ಇನ್ ಕೇಸ್ ಅವರು ಚೆನ್ನಾಗಿ ಓದಾದಮೇಲೆ ಇನ್ ಫ್ಯೂಚರ್ ಅವ್ರಿಗೆ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕು. ನಮ್ಮ ಥರ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು. ಅಂದರೆ ಇವಾಗ ನಾವು ಆಲ್ಮೋಸ್ಟ್ ಕನ್ನಡದಲ್ಲಿ ಮಾತಾಡ್ತೀವಿ, ಕನ್ನಡದಲ್ಲಿ ಆನ್ಸರ್ ಮಾಡ್ತೀವಿ, ಎಲ್ಲ ಥರನೂ ಕನ್ನಡದಲ್ಲಿ ಮಾಡ್ತೀವಿ. ಅದೇ ನಮಗೊಂದು ಇಂಗ್ಲೀಷ್ ಅನ್ನೋದು ನಾಲೆಡ್ಜ್ ಇತ್ತು ಅಂತ ಅಂದರೆ, ನಮ್ಗೆ ಎಷ್ಟೇ ಟ್ಯಾಲೆಂಟ್ ಇದ್ರೂ ನಾವು ಅದನ್ನು ನಮಗೆ ಇಂಗ್ಲೀಷ್ ಅಂದರೆ ಒಂದು ಫ್ಲೂಯೆಂಟ್ ಇಂಗ್ಲೀಷು ಮೇಂಟೈನ್ ಮಾಡೋ ಅಷ್ಟು ಇಂಗ್ಲೀಷ್ ಬಂದರೆ ಸಾಕಾಗುತ್ತೆ ಈಗಿನ ಫ್ಯೂಚರಲ್ಲಿ. ಇನ್ನು ನೆಕ್ಸ್ಟು ಅವ್ರ ಜನ್ರೇಷನ್ಗೆ ಯಾವುದೇ ಥರ ಬರುತ್ತೋ ನನಗಂತೂ ಗೊತ್ತಿಲ್ಲ. ಸೊ ಹಾಗಾಗಿ ಸ್ಕೂಲ್ ಚೇಂಜಸ್ ಮಾಡೋಣ ಅಂತ ಹಸ್ಬೆಂಡ್ ಹತ್ರ ಕೇಳಿ, ಆಮೇಲೆ ಇಲ್ಲ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಕರೆಕ್ಟಾಗಿ 1 ತಿಂಗಳಿಂದ ಹುಡುಕಿದ್ದೀನಿ ಫ್ರೆಂಡ್ಸ್. 1 ತಿಂಗಳಿಂದ ಸ್ಕೂಲ್ ಹುಡುಕಿ ಫೈನಲಿ ಒಂದು 2-3 ಸ್ಕೂಲ್ ಸಿಕ್ತು, ಓಕೆ ಅನ್ನೋ ರೇಂಜಿಗೆ ಸಿಕ್ಕಿತ್ತು. ಬಟ್ ಆದರೆ ಏನು ಗೊತ್ತಾ, ನಾನು ಇನ್ನೊಬ್ಬರು
ರೆಫ್ರೆನ್ಸ್ ಆಗಿ ನಾನು ಹೋಗೋದಕ್ಕೆ ಇಷ್ಟಪಡಲಿಲ್ಲ. ಬಟ್ ಅದು ಇನ್ನೊಬ್ಬರು ರೆಫ್ರೆನ್ಸಿಂದ ನಾನು ಹೋಗಬೇಕು ಅಂದರೆ ಇವಾಗ ನಾನು ಒಂದು ಸ್ಕೂಲಲ್ಲಿ ವಿಚಾರ್ಸಕ್ಕೆ ಹೋಗಿರ್ತೀನಿ. ಓಕೆ, ಇವ್ರ ರೆಫ್ರೆನ್ಸಿಂದ ನೀವು ಬಂದಿದ್ದೀರಾ ಅಲ್ವಾ ಅಂತ ಅಂದ್ಬಿಟ್ಟು ನನ್ನನ್ನು ಒಂದಷ್ಟು ಕ್ವಶನ್ ಕೇಳಿದ್ರು. ಇನ್ನೊಬ್ರು ರೆಫ್ರೆನ್ಸಿಂದ ನಾವು ಯಾಕೆ ಹೋಗಬೇಕು? ಇವಾಗ ದುಡಿಯೋದು ನಾವು, ಕಟ್ಟೋದು ನಮ್ಮ ದುಡ್ಡಿಂದ ಅಲ್ವಾ, ಕಷ್ಟಪಡೋದು ನಾವು, ಕಟ್ಟೋದು ನಮ್ಮ ದುಡ್ಡಿಂದ. ಹಂಗಿದ್ಮೇಲೆ ನಾವು ಯಾಕೆ ಇನ್ನೊಬ್ರು ರೆಫ್ರೆನ್ಸಿಂದ ಆ ಸ್ಕೂಲಿಗೆ ಜಾಯಿನ್ ಮಾಡಿಸ್ಬೇಕು ಮಕ್ಳಿಗೆ? ಸೊ ಅದು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಇನ್ನೊಬ್ರು ರೆಫ್ರೆನ್ಸಿಂದ ನಾನು ಆ ಸ್ಕೂಲ್ಗೆ ಅಡ್ಮಿಷನ್ ಮಾಡೋದು ನನಗೆ ಅಷ್ಟು ಸರಿ ಅನಿಸಿಲ್ಲ. ಇನ್ ಫ್ಯೂಚರ್ ಮಾತಾಡಬಹುದು, ನನ್ನ ರೆಫ್ರೆನ್ಸಿಂದ ನೀವು ಬಂದಿದ್ದೀರಾ, ನಿನ್ನ ರೆಫ್ರೆನ್ಸಿಂದ ನಾನು ಬಂದಿಲ್ಲ ಅಂತ ಅವರು ಮುಂದೆ ಇನ್ ಫ್ಯೂಚರ್ ಮಾತಾಡ್ಬೋದು. ಇದು ಯಾವುದೇ ಕಾರಣಕ್ಕೂ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಅದು ಬೇಡ ಅಂತ ಅಂದ್ಬಿಟ್ಟು ಆ ಸ್ಕೂಲ್ನ ಕ್ಯಾನ್ಸಲ್ ಮಾಡಿದೆ. ನೆಕ್ಸ್ಟು ಇಂಡಿಯನ್ ಸ್ಕೂಲ್ಗೆ ಅಡ್ಮಿಷನ್ ಮಾಡೋಣ ಅಂತ ಅಂದ್ಕೊಂಡು, ಇನ್ನು ಇಂಡಿಯನ್ ಸ್ಕೂಲಲ್ಲಿ ಚೆನ್ನಾಗಿದೆ, ಬಟ್ ನನಗೆ ಹೋಗಿ ಬರೋ ಟ್ರಾವೆಲ್ ಜಾಸ್ತಿ ಆಗಿಬಿಡುತ್ತೆ. ಅಂದರೆ ಅದಿರೋದು ನಮ್ಮನೆಯಿಂದ ಸ್ವಲ್ಪ ದೂರನೇ ಅಂದ್ಕೊಳ್ಳಿ. ಮತ್ತು ಪಿಕಪ್ ಡ್ರಾಪ್ಗೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ, ಹಾಗಲ್ಲ. ಇನ್ನು ಬಂದ್ಬಿಟ್ಟು ಲಾಸ್ಟ್ ಫೈನಲಲ್ಲಿ ಇನ್ನು ಯಾವುದಪ್ಪ ಸ್ಕೂಲ್ಗೆ ಅಡ್ಮಿಷನ್ ಮಾಡಲಿ, ಏನಪ್ಪ ಮಾಡಲಿ ಅಂತ ಅಂದ್ಬಿಟ್ಟು ಯೋಚನೆ ಮಾಡಬೇಕಾದ್ರೆ ಕರೆಕ್ಟಾಗೆ ಇದೊಂದು ಸ್ಕೂಲ್ ನೆನಪಾಯಿತು. ಆಲ್ರೆಡಿ ಹೋಗಿ ವಿಚಾರಿಸ್ಕೊಂಡು ಏನೇನು ಅಂತ ಅಂದ್ಬಿಟ್ಟು ಎಲ್ಲ ಅಂದರೆ ಡೀಟೇಲ್ಸು ಅದ್ರ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ಬಂದಿದ್ದೆ. ಹಾಗಾಗಿ ಓಕೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ಫೈನಲಿ ಆ ಸ್ಕೂಲ್ ಹತ್ರ ಹೋದೆ. ಆ ಸ್ಕೂಲ್ ಹತ್ರ ಹೋಗಾದ್ಮೇಲೆ ನನಗೆ ಅನಿಸಿದ ಮಟ್ಟಿಗೆ ಏನು ಅಂತ ಅಂದರೆ, ಇಷ್ಟು ದಿನವರೆಗೂ ನಾನು ಏನೇನು ನೆಗ್ಲೆಕ್ಟ್ ಮಾಡಿದ್ನೋ ಅಂದರೆ ಪ್ರತಿ ಒಂದರಲ್ಲೂ ಅಂದರೆ ಮಕ್ಕಳನ್ನ ಬೇಗ ಎಬ್ಬಿಸ್ಬೇಕು, ಮಕ್ಕಳನ್ನ ಬೇಗ ಎಬ್ಬಿಸಿ ಕುಂಡಿಸಿ ಓದಿಸ್ಬೇಕು. ಅದು ಆ್ಯಕ್ಚುಲಿ ಹೇಳ್ತೀನಲ್ಲ, ಮುಂಚೆ ಹೋಗ್ತಿದ್ದೆ ಸ್ಕೂಲ್ಗೆ, ಅವರು 9:30ಗೆ ಬೆಲ್ ಹೊರಿತಾ ಇತ್ತು. ಹಾಗಾಗಿ ನಾನು ಎಬ್ಬಿಸ್ತಾ ಇದ್ದಿದ್ದು 8 o'clockಗೆ, 8:30ಗೆ ಒಂದೊಂದು ಸಲ. ಪಾಪ ಮಕ್ಕಳು ಒಂದೊಂದು ಸಲ ನಿದ್ದೆಲಿದ್ದಾಗ ಅವ್ರನ್ನ ಎಬ್ಬಿಸೋಕ್ಕೆ ಹೋಗ್ತಾ ಇರಲಿಲ್ಲ. 9 o'clock ಎಬ್ಬಿಸಿ ಅವ್ರನ್ನ ರೆಡಿ ಮಾಡಿಬಿಟ್ಟು ಒಂದು ಸ್ವಲ್ಪ ಹಾಲ್ಗಿಲ್ ಕುಡಿಸ್ಬಿಟ್ಟು ಸ್ನ್ಯಾಕ್ಸಿಗೆ ಹಾಕಿ ಕೊಟ್ಟು ಕಳಿಸ್ಬಿಡ್ತಾ ಇದ್ದೆ. ಬಟ್ ಅಲ್ಲಿ ಹೋದಾಗ ಅಂದರೆ ಫಸ್ಟು ಆ ಸ್ಕೂಲಲ್ಲಿ ಏನು ಮಾಡಿದ್ರು ಗೊತ್ತಾ ಫ್ರೆಂಡ್ಸ್, ಬೆಳಗ್ಗೆಯಿಂದ ಅಂದರೆ ಅವರು ಒಂದು ಅಷ್ಟು ಡಾಕ್ಯುಮೆಂಟ್ಸ್ ಹೇಳ್ತಾರೆ. ಅಂದರೆ ಮಗುದು ಆಧಾರ್ ಕಾರ್ಡು, ಆಮೇಲೆ ತಂದೆ ತಾಯಿ ಆಧಾರ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೇಳ್ತಾರೆ. ಆಮೇಲೆ ಫೋಟೋ, ಸ್ಮಾಲ್ ಸೈಜ್ ಫೋಟೋಗಳು, ಮಕ್ಕಳದು, ನಂದು, ಹಸ್ಬೆಂಡು, 4 ಜನದ್ದು ಏನು ಫೋಟೋಗಳಿದೆಯೋ ಅದೆಲ್ಲನೂ ಕೂಡ ಕಲೆಕ್ಟ್ ಮಾಡ್ಕೊತಾರೆ. ಇದೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವರು 1-2 ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ಗೆ ಬಂದ್ಬಿಟ್ಟು 400 rupees ಪೇ ಮಾಡ್ದು. ಅಂದರೆ ಒಂದು ಅಪ್ಲಿಕೇಶನ್ಗೆ 200 ಅಂತ ಅಂದರು. 400 rupees ಪೇ ಮಾಡ್ದು. ಅದಾದಮೇಲೆ ಫಾರ್ಮ್ ಎಲ್ಲ ಫಿಲಪ್ ಮಾಡಿ ಅವರು ಫಿಲಪ್ ಮಾಡಿ ಕೊಟ್ಟಾದ್ಮೇಲೆ ಅವ್ರ ಕಡೆಯಿಂದ ನಮಗೊಂದು ಫಾರ್ಮ್ ಕೊಡ್ತಾರೆ, ಅಂದರೆ ಓದೋದಕ್ಕೆ. ಇದನ್ನೆಲ್ಲ ಓದಿ, ಇದ್ರ ಡೀಟೇಲ್ಸ್ ಎಲ್ಲ ಓದಿ ಅಂತ ಅಂದ್ಬಿಟ್ಟು ಸುಮಾರು 57 ಅಂದರೆ 57 ಪಾಯಿಂಟ್ಸ್ ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೊಟ್ಟರು ನಮಗೆ ಓದಿ ಅಂತ ಅಂದ್ಬಿಟ್ಟು. ಸೊ ಮಕ್ಕಳನ್ನ ಬೇಗ ಎಬ್ಬಿಸ್ಬೇಕು, ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು, ಮಕ್ಕಳಿಗೆ ಚೆನ್ನಾಗೆ ಬರ್ಸಿ ಓದಿಸ್ಬೇಕು. ಅದಾದಮೇಲೆ ಅವರ ಡ್ರೆಸ್ಗಳನ್ನ ಐರನ್ ಮಾಡಬೇಕು. ಸ್ನ್ಯಾಕ್ಸು ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸೇ ಇರಬೇಕು, ಬೇರೆ ಯಾವುದೇ ರೀತಿ ಅಂದರೆ ಇವಾಗ ನಾವು ಕೇಕು ಮತ್ತು ಬ್ರೆಡ್ ರೋಸ್ಟು ಆ ಥರ ಎಲ್ಲ ಹಾಕ್ತೀವಲ್ಲ, ಆ ಥರ ಹಾಕ್ಬಾರ್ದು ಅಂತ ಒಂದು ರೂಲ್ಸ್ ಬುಕ್ಕೇ ಕೊಟ್ಬಿಟ್ಟಿದ್ರು ಅಂತ ಅಂದ್ಕೊಳ್ಳಿ. ಅಷ್ಟು ಪಾಯಿಂಟ್ಸ್ ಓದೋಷ್ಟೊತ್ತಿಗೆ ನನಗೆ ಸಾಕಾಗೋಯ್ತು. ಇಷ್ಟೆಲ್ಲ ರೂಲ್ಸು ನಾನು ಫಾಲೋ ಮಾಡಬೇಕಾ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಹೌದು, ಓಕೆ, ನನ್ನ ಮಿಸ್ಟೇಕ್ ಎಲ್ಲಿದೆ, ನನ್ನ ಮಿಸ್ಟೇಕ್ ಏನು ಅವಾಗೂ ಗೊತ್ತಾಗಿಲ್ಲ. ನನಗೆ ಅವಾಗೂ ಗೊತ್ತಾಗಿಲ್ಲ ನನ್ನ ಮಿಸ್ಟೇಕ್ ಏನು ಅಂತ ಅಂದ್ಬಿಟ್ಟು. ಫೈನಲಿ ಒಂದು ಕರೆಕ್ಟಾಗೆ ಒಂದು 3:15ಗೆ HMನ ಮೀಟ್ ಮಾಡೋದಕ್ಕೆ ಅಂತ ಕಳಿಸಿದ್ರು. ಫೈನಲಿ 4 ಮೆಂಬರ್ಸ್ನ ಓಕೆ ಅಂತ ಅಂದ್ಬಿಟ್ಟು HM ರೂಮ್ಗೆ ಹೋದು. HM ರೂಮಲ್ಲಿ ಅವರು ಬನ್ನಿ ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾವು ಹೋದು, ನಾನು ನನ್ನ ಹಸ್ಬೆಂಡು ಇಬ್ಬರು ಕುತ್ಕೊಂಡು ಮಕ್ಕಳನ್ನು ನಿಲ್ಲಿಸ್ಕೊಂಡು, ಆಮೇಲೆ ಅವರು ಒಂದಷ್ಟು ಅಂದರೆ ಮಕ್ಕಳಿಗೆ ಇವಾಗ ಯಾವುದೇ ಸ್ಕೂಲ್ಗೆ ಹೋದ್ರೂ ಎಕ್ಸಾಮ್ ಬರೆಸ್ತಾರೆ. ಅವ್ರಿಗೆ ಏನೇನು ನೆನಪಿರುತ್ತೆ, ಯಾವುದು ನೆನಪಿರಲ್ಲ, ಎಷ್ಟರ ಮಟ್ಟಿಗೆ ಮಕ್ಕಳು ಓದ್ತಾ ಇದ್ದಾರೆ ಅನ್ನೋದು ಒಂದು ಟೆಸ್ಟ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಮಕ್ಕಳಿಗೆ ಸ್ವಲ್ಪ ಗೊತ್ತಿರೋದು ಬರೆದಿದ್ರು, ಇನ್ನು ಗೊತ್ತಿಲ್ಲದೆ ಇರೋದೆಲ್ಲ ಫುಲ್ ಬಿಟ್ಟಿದ್ರು, ಎಲ್ಲ ರಾಂಗ್ ಹಾಕಿದ್ರು.
ಓಕೆ ಅಪ್ಸೆಟ್ ಮಾಡಿಕೊಂಡೆ. ಯಾಕೆ ಅಂತ ಅಂದರೆ ಇವಾಗ ರಜೆ ಇತ್ತು, ಮತ್ತು ರಜದ ಟೈಮಲ್ಲಿ ನಾವೇನು ಓದಿಸಿಲ್ಲ, ಹಾಗಾಗಿ ನೆನಪಿನ ಶಕ್ತಿ ಅವ್ರಿಗೆ ಕಮ್ಮಿ ಆಯಿತು ಅಂತ ನಾನು ಅಂದ್ಕೊಂಡೆ. ಬಟ್ ಆದರೆ ಅವರು ಹೇಳಿದ್ದು ಏನು ಗೊತ್ತಾ, ಯಾವುದೇ ಸ್ಕೂಲಲ್ಲಾಗಲಿ ಯಾವುದೇ ಟೀಚರ್ ಆಗಲಿ ಅದನ್ನು ಅವರು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಓದಿಸ್ತಾ ಇದ್ದಾರೆ ಅಂತ ಅಂದರೆ ನೀವು ಅದೇ ಥರ ಕೇರ್ ಮಾಡಬೇಕು, ಅಂದರೆ ಟೇಕ್ ಕೇರ್ ಮಾಡಬೇಕು. ಮನೆಯಲ್ಲಿ ಮಾರ್ನಿಂಗು ಬೇಗ ಮಕ್ಕಳನ್ನ ಎಬ್ಬಿಸಿ ಮಕ್ಕಳನ್ನ ಕುಂಡಿಸಿ ಓದಿಸಿ ಒಂದೊಂದು 2 ಅವರು, ಆಮೇಲೆ ಸಾಯಂಕಾಲನೂ ಅಷ್ಟೇ ನೀವು ಒಂದು 6 ಗಂಟೆಯಿಂದ 8 ಗಂಟೆವರೆಗೂ ಓದಿಸಿ. ಇನ್ನು 8 ಗಂಟೆ ಮೇಲೆ ಅವರು ನಿದ್ದೆ ಮಾಡೋ ಟೈಮು, ಆ ಟೈಮಲ್ಲಿ ನೀವೇನು ಕೂಡ ಓದಿಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಚ್ ಎಮ್ ಮ್ಯಾಮು ತುಂಬ ಡೀಟೇಲಾಗಿ ಅವರು ಹೇಳ್ಕೊಳ್ತಾ ಹೋದರು. ಆವಾಗಲೇ ಗೊತ್ತಾಯಿತು ಮಿಸ್ಟೇಕ್ ಎಲ್ಲೆಲ್ಲಿದೆ, ನಮ್ಮ ಮಿಸ್ಟೇಕ್ ಏನಿದೆ, ಮತ್ತು ಸ್ಕೂಲ್ ಕಡೆಯಿಂದ ಏನು ಮಿಸ್ಟೇಕ್ ಇರಬಹುದು, ಮತ್ತು ಟ್ಯೂಷನ್ಗೆಲ್ಲ ನಾನು ಅಷ್ಟು ಪೇ ಮಾಡಿದ್ನಲ್ಲ, ಸುಮ್ಮನೆ ಪೇ ಮಾಡೋದನ್ನ ಅಂತ ಅನ್ನಿಸ್ಬಿಡ್ತು. ಸಿಕ್ಕಾಪಟ್ಟೆ ಬೇಜಾರು ಕೂಡ ಆಯಿತು. ಯಾಕೆ ಅಂದರೆ ಒಂದು ಲೆಟರ್ ಕೂಡಿಸಿ ಓದೋದಕ್ಕೆ ಬರಲ್ಲ ಮಕ್ಳಿಗೆ ಅಂತಂದರೆ ತುಂಬ 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 ಕಷ್ಟ ಆಯಿತು ಆ ವರ್ಡ್ ಕೇಳಬೇಕಾದ್ರೆ. ಬಟ್ ಆದರೆ ನೆಕ್ಸ್ಟ್ ಆ ಥರ ಮಾಡ್ಕೊಳ್ಳಲ್ಲ. ಯಾಕೆ ಅಂತ ಅಂದರೆ ಅವರು ಡೀಟೇಲಾಗಿ ಯಾವ ಥರ ಮಾಡಬೇಕು, ಯಾವ ಥರ ಓದಿಸ್ಬೇಕು, ಯಾವ ಥರ ಬರೆಸ್ಬೇಕು, ಯಾವ ಥರ ಪ್ರಾಕ್ಟೀಸ್ ಮಾಡಿಸ್ಬೇಕು ಮಕ್ಕಳಿಗೆ ಅನ್ನೋದು ಡೀಟೇಲಾಗಿ ನನಗೆ ಹೇಳಿದ್ರು, ನನಗೂ ಹಸ್ಬೆಂಡ್ಗಿಬ್ರಿಗೂ. ಬಟ್ ನಾನು ಹೇಳಿದೆ ನನ್ನ ಟೈಮಿಂಗ್ಸ್ ಈ ಥರ ಇದೆ, ಅಂದರೆ ನಾನು ಇವಾಗ 11 ಗಂಟೆಗೆ ಹೋಗ್ತೀನಿ ಅಂದರೆ 8:15 ಬಿಡ್ತಾರೆ, 9 ಗಂಟೆ ಆಗುತ್ತೆ ಮನೆಗೆ ಬರೋದು. ಸೊ ನನ್ನ ಟೈಮ್ ಈ ಥರ ಇದೆ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದಕ್ಕೆ ಅವರು, ನೀವು ಮಾರ್ನಿಂಗ್ ಟೈಮ್ ಫ್ರೀ ಇರ್ತೀರಲ್ವ, 5 o'clock ಆ್ಯಸ್ ಎ ನೀವು ಎದ್ದಿರ್ತೀರಾ, ಎದೊಳ್ತಾನೆ ಇರ್ತೀರಾ ಅಂತ ಹೇಳ್ತಾ ಇದ್ದೀರಲ್ವ. ಸೊ ನೀವು 6ಇಂದ ಒಂದು 8 hour, ಒಂದು 2 hours ಅವ್ರಿಗೆ ಟೀಚ್ ಮಾಡ್ಕೊಳ್ಳಿ. ಅಂದರೆ ಏನೇನು ರಿವಿಸನ್, ಅಂದರೆ ಇವಾಗ ನಿನ್ನೆ ಏನೇನು ಆಗಿರುತ್ತೆ ಅದನ್ನು ಮಾರ್ನಿಂಗ್ ಎದ್ದು ಒಂದು ಸಲ ರಿವಿಸನ್ ಮಾಡಿಬಿಟ್ರೆ ಮಕ್ಳಿಗೆ ಅದು ಮೈಂಡಲ್ಲಿ ಹಾಗೆ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಆವಾಗ ನಿಮಗೆ ಈಸಿ ಆಗುತ್ತೆ, ಮಕ್ಳಿಗೂ ಈಸಿ ಆಗುತ್ತೆ, ಹೆವಿ ಪ್ರೆಷರ್ ಬೀಳ್ತಿದೆ ಅಂತಲೂ ಮಕ್ಳಿಗೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಅವರು ಹೇಳಿದ್ರು. ಬಟ್ ಆದರೆ ಏನಪ್ಪ ಈ ಸ್ಕೂಲ್ ಸ್ಪೆಷಲ್ ಅಂತ ಅಂದರೆ ನನಗೆ ಎಚ್ ಎಮ್ ಮ್ಯಾಮ್ ತುಂಬಾ ಹಿಡಿಸಿದ್ರು. ಯಾಕೆ ಅಂತಂದರೆ ಯಾರು ಕೂಡ ಇಷ್ಟು ಡೀಟೇಲಾಗಿ ಕುತ್ಕೊಂಡು ಇಷ್ಟು ಡೀಟೇಲಾಗಿ ಯಾರು ಕೂಡ ಹೇಳೋದಕ್ಕೆ ಹೋಗಲ್ಲ. ಯಾಕೆ ಅಂತ ಅಂದರೆ ನಾನು ಹೋಗಿರೋ ಸ್ಕೂಲ್ಗೆಲ್ಲ ನೋಡಿದ್ದೀನಿ, ಅಡ್ಮಿಷನ್ ಆದರೆ ಸಾಕಪ್ಪ ಈ ಮಕ್ಳದು ಅಂತ ಇರ್ತಾರೆ ಹೊರತು ಇವರು ಅಡ್ಮಿಷನ್ದಲ್ಲ, ಮಕ್ಕಳು ಭವಿಷ್ಯ ನೋಡ್ತಾ ಇದ್ರು. ಮಕ್ಕಳು ಭವಿಷ್ಯ ತುಂಬ ಇಂಪಾರ್ಟೆಂಟು. ಸೊ ಅಡ್ಮಿಷನ್ನು ಓಕೆ, ಇವತ್ತೆಲ್ಲ ಇನ್ನೊಬ್ಬರು ಮಕ್ಳನ್ನ ಕರ್ಕೊಬಂದ್ರೂ ಅಡ್ಮಿಷನ್ ಮಾಡ್ಕೊಬೋದು, ಬಟ್ ಮಕ್ಕಳು ಭವಿಷ್ಯ ಹಾಳೋಗ್ಬಿಟ್ರೆ ಅದನ್ನು ಮತ್ತೆ ತರೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಅಲ್ಲೇ ನನಗೆ ಫ್ಲ್ಯಾಶ್ ಆಯಿತು, ಓಕೆ ಈ ಥರನೂ ಇದೆಯಾ ಅಂತ ಅಂದ್ಬಿಟ್ಟು. ಸೊ ನಾನು ಇಷ್ಟು ದಿನವರೆಗೂ ಏನಂತ ಹುಡುಕ್ತಾ ಇದ್ದೆ ಅಂದರೆ ನನಗೆ, ಅಂದರೆ ಇನ್ ಫ್ಯೂಚರ್ ಇವಾಗ ಪ್ರೆಸೆಂಟ್ ಏನು ನಡೀತಾ ಇದೆ ಅಂತ ಅಂದರೆ ಟ್ಯಾಲೆಂಟ್ ಇದ್ರೂ ಫ್ಲೂಯೆಂಟ್ ಇಂಗ್ಲೀಷ್ ಬರದೇ ಇರೋ ಕಾರಣದಿಂದ ಒಂದು ಅಂದರೆ ಬೇಕಾಗಿರೋ ಅಂಥ ಕೆಲಸಗಳು ನಮಗೆ ಎಲ್ಲೂ ಕೂಡ ಸಿಗಲ್ಲ. ಅಂದರೆ ನಾವು ಮ್ಯಾನೇಜಬಲ್ ಇಂಗ್ಲೀಷ್ ಮಾತಾಡೋದ್ರಿಂದ, ಸೊ ಇವಾಗಿನ ಫ್ಯೂಚರ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಇನ್ ಫ್ಯೂಚರ್ ಅಂದರೆ ಅವ್ರಿಗೆ ನೆಕ್ಸ್ಟ್ ಅವ್ರು ಬರೋ ಫ್ಯೂಚರು ಇನ್ನು ಯಾವ ಥರ ಇರ್ಬೋದು, ಜನ್ರೇಷನ್ ಯಾವ ಥರ ಮುಂದುವರಿಬೋದು ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಇವಾಗೇ ಸ್ವಲ್ಪ ಎಚ್ಚೆತ್ಕೊಂಡ್ಬಿಟ್ರೆ ಮಕ್ಳ ಬಗ್ಗೆ ಸ್ವಲ್ಪ ಟೇಕ್ ಕೇರ್ ಮಾಡಿದ್ರೆ ನನಗೂ ಬೆಟರ್ ಅಂತ ಅನ್ನಿಸ್ತು. ಹಾಗಾಗಿ ಈ ಸ್ಕೂಲೆಲ್ಲ ಹುಡುಕಿ ಕೊನೆಗೆ ಅಡ್ಮಿಷನ್ ಎಲ್ಲ ಆಯಿತು. ಫೈನಲಿ ಮಕ್ಕಳನ್ನ ಸ್ಕೂಲಿಗೆ ಅಡ್ಮಿಷನ್ ಮಾಡಿದ್ದೀನಿ. ಇನ್ನು ನಾಳೆಯಿಂದ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ನಾಳೆಯಿಂದ ಸ್ಕೂಲ್ಗೆ ಕಳಿಸ್ತಾ ಇದ್ದೀನಿ. ಸೊ ಫೈನಲಿ ಖುಷಿ ಆಯಿತು ಫ್ರೆಂಡ್ಸ್. ಅಂತೂ ಇಂತೂ ಸ್ಕೂಲ್ ಅಡ್ಮಿಷನ್ ಆಯಿತು, ಮಕ್ಕಳಿಗೆ ಒಂದೊಳ್ಳೆ ಬೆಸ್ಟ್ ಸ್ಕೂಲ್ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಮುಂದೆ ಏನೇನು ಆಗುತ್ತೆ ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಇದರಲ್ಲೇ ಅರ್ಧ ನಾನು ಏನು ಜಾಸ್ತಿ ಮಾತಾಡ್ಬಿಟ್ನೇನೋ ಅಂತ ಅನ್ನಿಸ್ತಾ ಇದೆ. ಬಟ್ ಹೀಗೆ ಇದ್ರ ಬಗ್ಗೆ ನಾನು ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಯಾರ್ಯಾರು ಪೇರೆಂಟ್ಸು ಎಚ್ಚೆತ್ಕೊಂಡಿಲ್ವೋ, ಸೊ ನಾನು ಮಾಡ್ಕೊಂಡಿರೋ ಥರ ನೀವು ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಮಕ್ಳ ಕಡೆ ಗಮನ ಕೊಡ್ತಾ ಇದ್ದರೆ, ಮಕ್ಕಳು ಓದ್ತಾ ಇದ್ದಾರಾ ಇಲ್ವಾ ಅನ್ನೋದು ಗಮನ ಕೊಡ್ತಾ ಇದ್ದರೆ ನಿಮಗೂ ಕೂಡ ಒಂದು ಅವ್ರ ಬಗ್ಗೆ ಗೊತ್ತಾಗುತ್ತೆ, ಅಂದರೆ ಓದ್ತಾ ಇದ್ದಾರಾ ಇಲ್ವಾ ಅಂತ. ಹಾಗಾಗಿ ಸೊ ನನ್ನ ಕಡೆಯಿಂದ ತುಂಬ ಮಿಸ್ಟೇಕ್ಗಳು ಆಗಿದೆ. ನಾನು ಟ್ಯೂಷನ್ಗೆ ಹಾಕಿದ್ದೀನಲ್ಲ, ಪರವಾಗಿಲ್ಲ, ಅಲ್ಲಿ ಓದಿರ್ತಾರೆ, ಜಾಸ್ತಿ ಪ್ರೆಷರ್ ಕೊಡೋದು ಬೇಡ ಅಂತ ಅಂದ್ಬಿಟ್ಟು ನಾನು
ಎಷ್ಟೊಂದು ಸಲ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಬಟ್ ಈ ಸಲ ಆ ಥರ ಮಿಸ್ಟೇಕ್ ನಾನು ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ನೀವು ಕೂಡ ಈ ಥರ ಒಂದು ಮಿಸ್ಟೇಕ್ನ ಮಾಡ್ಕೋಬೇಡಿ. ಹಾಗಾಗಿ ಈ ವಿಡಿಯೋ ಮಾಡಿದ್ದಾಯಿತು. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈ ವಿಡಿಯೋ ಮುಖಾಂತರ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಗೊತ್ತಾಗಿದೆ ಅಂತ ಅಂದರೆ ನನಗೊಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಮರಿದಂಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.